ಈಗ ಇದು ಒಂದು ಕಪ್ ಐತಿ, ಚಾ ಕುಡಿ ಕಪ್. ಇದನ್ನ ಟೇಬಲ್ ಮ್ಯಾಗ ಇಡ್ತೀನಿ. ಅದ್ರ ಮ್ಯಾಗ ಒಂದು ತೆಳವಾದ ಹಲಗೆ ಐತಿ. ಇದ್ರ ಮ್ಯಾಗ ಕನಿಷ್ಠ 10 ಸುಮ್ ಏನಾಗುತ್ತೆ ನೋಡೋಣ. ಕನಿಷ್ಠ 10 ಅಂದ್ರ ಹೂ ಏನಾಗ್ತದ ಇಳಿಯವ ಕಪ್ 10 ಆಗ್ಬಿಡ್ತದ, ಗುಜ್ಜು ಗುಜ್ಜು ಆಗ್ತದ. ಇಲ್ಲ ಈಗ ಹಾಗೆ ಒಂದ ಕಪ್ ಇಟ್ಟಿದ್ರಿ, ಈಗ ಜಾಸ್ತಿ ಕಪ್ ಇಟ್ಟೇನಿ. ಈಗ ಏನ್ ಮಾಡ್ತೀನಿ, ಇದ್ರ ಮ್ಯಾಗ ಒಂದು ತೆಳವಾದ ಹಲಗೆ ಇಡ್ತೀನಿ. ಈಗ ಮಾತ್ರ ಕನಿಷ್ಠ 10 ಸುಮ್ ಇದ್ರ ಮ್ಯಾಗ. ಈಗ ಏನಾಗುತ್ತೆ ನೋಡೋಣ. ಆಗಿಲ್ಗತೆ ಏನು ಎಲ್ಲಾ ಕಪ್ಪು ಹಿಂಗ ಗುಜ್ಜು ಗುಜ್ಜು ಹಾಕವೋ ಏನ್ ಹಾಕೋ ನೋಡೋಣ. ಈಗ ಕನಿಷ್ಠ 10 ಈಗ 10. ವಾವ್, ನೋಡ್ರಿ ಏನಾರ ಆದ್ವನ್ ಈಗವ ಏನಾಗ್ಲಿಲ್ಲಲ್ಲ. ಏನೋ ಆಗವಲ್ವಲ್ಲ, ತನಿಷ 10 ನಿಂತರು ನೋಡ್ರಲ್ಲೇ. ಈಗ ಇಬ್ರು ನಿಂದ್ರಿಸೇವಿ, ಜಾವಿದನ್ನ ತನಿಷಾನ. ಈಗೂ ಏನೂ ಆಗ್ಲಿ. ಏನಂತಂದ್ರ ಸಂಪರ್ಕದ ವಿಸ್ತೀರ್ಣ ಹೆಚ್ಚಾದಾಗ ಒತ್ತಡ ಕಡಿಮೆ ಆಗ್ತೈತಿ. ಅವಾಗ 10 ನಿಂತರು ಏನಾಗಲ್ಲ. ಮೊದಲೇ ಒಂದ ಕಪ್ ಇಟ್ಟಾಗ ಏನಾಗತಿ, ಸಂಪರ್ಕದ ವಿಸ್ತೀರ್ಣ ಕಡಿಮೆ ಆಗ್ತೈತಿ, ಒತ್ತಡ ಹೆಚ್ಚಾಗ್ತೈತಿ, ಅದು ನುಜ್ಜು ನುಜ್ಜು ಆಗ್ತೈತಿ. ಇದು ನಿಮ್ಗ ಮುಂದಿನ ದೊಡ್ಡ ದೊಡ್ಡ ತರಗತಿಗೆ ಹೋಗಿರೋ ಮುಂದೆ ಆಗ ವಿಜ್ಞಾನದೊಳಗೆ ಗೊತ್ತಾಗತ್ತೆ.